ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಎನ್ಐಎ ಅಧಿಕಾರಿಗಳು ಉಗ್ರರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ಈ ಅಂಶ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಹಾಗಾದರೆ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ರಾಮಪ್ರಾಣ ಪ್ರತಿಷ್ಠಾಪನೆ ದಿನ ಬಾಂಬ್ ಇಟ್ಟಿದ್ದ ಉಗ್ರರು. ಶ್ರೀರಾಮನ ದಯೆಯಿಂದ ಬ್ಲಾಸ್ಟ್ ಆಗದ ಉಗ್ರರ ಬಾಂಬ್. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಹೊರಬಿದ್ದಿದ್ದು, ಮಲ್ಲೇಶ್ವರದ ಬಿಜೆಪಿ ಕಚೇರಿ ಉಗ್ರರ ಟಾರ್ಗೆಟ್ ಆಗಿತ್ತು ಎಂಬ ಸ್ಫೋಟಕ ಸಂಗತಿ ಬಯಲಾಗಿತ್ತು. ಇದರ ಮುಂದುವರೆದ ಭಾಗವಾಗಿ ಎನ್ಐಎ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಭಯಾನಕ ಅಂಶ ಹೊರಬಿದ್ದಿದೆ. ಅದನ್ನ ನೀವೇನಾದ್ರೂ ಕೇಳಿದ್ರೆ ಒಂದು ಕ್ಷಣ ಗಾಬರಿಯಾಗುವುದಂತೂ ಸುಳ್ಳಲ್ಲ. ಆ ಪ್ಲಾನ್ ಸರಿಯಾಗಿ ಎಕ್ಸಿಕ್ಯೂಟ್ ಆಗಿದ್ರೆ ಎಷ್ಟು ಜನರ ಪ್ರಾಣ ಹೋಗ್ತಿತ್ತೋ ಹೇಳಲಾಗ್ತಿರ್ಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ಉಗ್ರರ ಮಸಲ ತುರುವೇಲ್, ಬೈಕ್ನಲ್ಲಿ ಹ್ಯಾಂಡ್ ಬ್ಯಾಗ್, ಅದರ ಮೇಲೆ ತರಕಾರಿ. ಹೌದು, ಉಗ್ರರು ಅಯೋಧ್ಯೆ ಪ್ರಾಣ ಪ್ರತಿಷ್ಠಾಪನೆ ದಿನ ಬಿಜೆಪಿ ಕಚೇರಿ ಬ್ಲಾಸ್ಟ್ಗೆ ಪ್ಲಾನ್ ಮಾಡಿದ್ರು. ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ಬಾಂಬ್ ಸಹ ಇಟ್ಟಿದ್ರಂತೆ. ಮಲ್ಲೇಶ್ವರಂ ಕಚೇರಿ ಬಳಿಯೇ ಬೈಕ್ವೊಂದರ ಮೇಲೆ ಹ್ಯಾಂಡ್ ಬ್ಯಾಗ್ನಲ್ಲಿ ಬಾಂಬ್ ಇಟ್ಟು ಅದರ ಮೇಲೆ ತರಕಾರಿಯನ್ನ ಇಟ್ಟಿದ್ದಾರೆ. ಈ ವಿಚಾರವನ್ನ ಎನ್ಐಎ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ಚೆನ್ನೈನಲ್ಲಿ ಬಾಂಬ್ ಸಿದ್ಧಪಡಿಸಿ ತಂದಿಟ್ಟಿದ್ದ ಉಗ್ರರು ನೂರಾರು ಜನರ ಮಧ್ಯೆ ಪಾರ್ಕಿಂಗ್ನಲ್ಲಿದ್ದ ಬೈಕ್ನಲ್ಲಿ ತರಕಾರಿ ಬ್ಯಾಗ್ನಲ್ಲಿ ಬಾಂಬ್ ಇಟ್ಟಿದ್ರು. ಅದು ಸಹ ಅಯೋಧ್ಯೆಯಲ್ಲಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಸ್ಫೋಟಿಸುವುದಕ್ಕೆ ಸಂಚು ರೂಪಿಸಿದ್ರು. ಈ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಮುಜಾಫಿರ್ ಹುಸೇನ್ ಹಾಗೂ ಅಬ್ದುಲ್ ಮತೀನ್ ತಹಾ. ಬಾಂಬ್ ಸ್ಫೋಟಕ್ಕೆ ಚೈನೀಸ್ ಬಲ್ಬ್ ಬಳಕೆ ಮಾಡಲಾಗಿತ್ತು. ಆದರೆ ಬೇರೆ ಬಲ್ಬ್ ಬಳಕೆ ಮಾಡಿದ ಕಾರಣ ಅದಕ್ಕೆ ಬೇಕಾದ ಪವರ್ ಸಪ್ಲೈ ಆಗದೆ ಬಾಂಬ್ ಸ್ಫೋಟಗೊಂಡಿಲ್ಲ. ಬಾಂಬ್ ಇಡಬೇಕಾದ್ರೆ ಬಾಡಿ ಓನ್ ಕ್ಯಾಮೆರಾದಲ್ಲಿ ಬಾಂಬ್ ಇಡುವ ದೃಶ್ಯ ಸೆರೆ ಹಿಡಿದು ವಿದೇಶಿ ಹ್ಯಾಂಡ್ಲರ್ಗಳಿಗೆ ರವಾನಿಸಿದಾಗಿ ಮುಜಾವಿರ್ ಹಾಗೂ ಮತೀನ್ ತಾಹಾ ಹೇಳಿಕೊಂಡಿದ್ದಾರೆ. ಇನ್ನು ಬಾಂಬ್ ಇಟ್ಟು ಸ್ಥಳದಲ್ಲಿ ಎಸ್ಕೇಪ್ ಆಗಿದ್ದ ಉಗ್ರರು ಬಾಂಬ್ ಸ್ಫೋಟಗೊಳ್ಳುತ್ತೆ, ಎಷ್ಟು ಜನ ಸತ್ತಿರಬಹುದು ಅಂತ ಟಿವಿ ಕೂಡ ನೋಡಿದ್ದಾರೆ. ಆದರೆ ಯಾವುದೇ ಸ್ಫೋಟ ಸುದ್ದಿ ಬರದ ಹಿನ್ನೆಲೆಯಲ್ಲಿ ಅನುಮಾನ ಬಂದು ಬಳಿಕ ಮರುದಿನ ಬಾಂಬ್ ಇಟ್ಟ ಸ್ಥಳಕ್ಕೆ ಬಂದು ಹುಡುಕಾಡಿದ್ದಾರೆ. ಆದರೆ ಬಾಂಬ್ ಇಟ್ಟ ಸ್ಥಳದಲ್ಲಿ ಬೈಕು ಇರಲಿಲ್ಲ, ಬಾಂಬ್ ಸಹ ಇರಲಿಲ್ಲ. ಹಾಗಾದ್ರೆ ಶಂಕಿತರು ಇಟ್ಟಂತಹ ಬಾಂಬ್ ಏನಾಯ್ತು, ಎಲ್ಲಿ ಹೋಯ್ತು, ಯಾರು ತೆಗೆದುಕೊಂಡು ಹೋದ್ರು ಅನ್ನೋದು ಇಲ್ಲಿಯವರೆಗೂ ನಿಗೂಢವಾಗಿದೆ. ಒಟ್ಟಾರೆ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಉಗ್ರರ ಪ್ಲಾನ್ ಟೊಸ್ ಆಗಿತ್ತು. ಆದ್ರೆ ಅಂದುಕೊಂಡಂತೆ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಷ್ಟು ಪ್ರಾಣಗಳು ಹೋಗ್ತಿದ್ವೋ ಆ ಶ್ರೀರಾಮನೇ ಬಲ್ಲ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.